ಏನ್ ಗುರಿದು ಕ್ಯಾಮ್ರನ್ ಗ್ರೀನ್ 25 ಕೋಟಿಗೆ ಪರ್ಚೇಸ್ ಮಾಡ್ಬಿಟ್ರಲ್ಲ KKR ಅವರು. ನಿಜವಾಗ್ಲೂ ಆಕ್ಷನ್ ನೋಡ್ ಕುತ್ಕೊಂಡ್ಬಿಟ್ರೆ ಆ ಕಡೆ ಎದ್ದೋಕೆ ಮನ್ಸು ಬರ್ತಲ್ಲ. ಆ ತರ ಅವ್ರು ಬಿಡ್ ಮಾಡಿದ್ರೆ ಇವ್ರು ಬಿಡ್ ಮಾಡ್ತಾರೆ, ಬಿಟ್ಟು ಕೊಡಂಗೇ ಇಲ್ಲ. ಫೈನಲ್ ಆಗಿ KKR ಅವರು ಕ್ಯಾಮ್ರನ್ ಗ್ರೀನ್ ನ ಸೋಲ್ಡ್ ಔಟ್ ಕೂಡ ಮಾಡ್ಕೊಂಡ್ಬಿಟ್ರು. ಅದೇ ರೀತಿಯಾಗಿ ನೋಡ್ಬೋದು ಬೇರೆ ಪ್ಲೇಯರ್ಸ್ ನ ಕೂಡ ಬೇರೆ ಪ್ಲೇಯರ್ಸ್ ಯಶಸ್ಸಿಗೆ ಸೋಲ್ಡ್ ಔಟ್ ಆದ್ರು, ಅದು ಕೂಡ ನೋಡ್ತಾ ಹೋಗೋಣ. ಡೇವಿಡ್ ಮಿಲ್ಲರ್ ನೋಡ್ಬೋದು 2 ಕೋಟಿ ಬೇಸ್ ಪ್ರೈಸ್ ಕೂಡ ಇತ್ತು. ಅವರು ಡೆಲ್ಲಿ ಕ್ಯಾಪಿಟಲ್ ಅವ್ರನ್ನ ಸೋಲ್ಡ್ ಔಟ್ ಕೂಡ ಮಾಡ್ಕೊಂಡ್ರು. ಸುಮಾರು 2 ಕೋಟಿ ಬೇಸ್ ಪ್ರೈಸ್ ಏನ್ ಬೇಸ್ ಪ್ರೈಸ್ ಇತ್ತು ಅದೇ ಬೇಸ್ ಪ್ರೈಸ್ ಸೋಲ್ಡ್ ಔಟ್ ಕೂಡ ಮಾಡ್ಕೊಂಡ್ರು. ಅದಾದ್ಮೇಲೆ ಒನಿಂಡು ಹಸರಂಗ ಕೂಡ ಅಷ್ಟೇ, ಅವರ ಕೂಡ ಬೇಸ್ ಪ್ರೈಸ್ ಏನಿತ್ತು ಲಕ್ನೋದವರು ಅದೇ ಬೇಸ್ ಪ್ರೈಸಿಗೆ ಸೋಲ್ಡ್ ಔಟ್ ಕೂಡ ಮಾಡ್ಕೊಂಡ್ರು. ಅದಾದ್ಮೇಲೆ ವೆಂಕಟೇಶ್ ಅಯ್ಯರ್ ಮತ್ತೆ ಬಿಡ್ ಬಂದಾಗ ಆ ಕಡೆ ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ಒಂದ್ಸಲಿ KKR ಅವರು ಕೂಡ ಒಂದ್ಸಲಿ ನಮಗೂ ಬೇಕಂತ ಬಿಡ್ ಮಾಡಿದ್ರು. ಅದಾದ್ಮೇಲೆ RCB ಅವರಂತೂ ಬಿಡ್ ಕೊಡ್ಲೇ ಇಲ್ಲ. ಫೈನಲ್ ಆಗಿ ವೆಂಕಟೇಶ್ ಅಯ್ಯರ್ ಕೂಡ ಅಷ್ಟೇ 6.50 crore ನಮ್ಮ RCBಗೆ ಸೋಲ್ಡ್ ಔಟ್ ಕೂಡ ಆಗಿರುವಂತದ್ದು. ಗುರು ನನಗೆ ಒಂದ್ ಶಾಕ್ ಆಗ್ತಿರೋದೇನು ಅಂದ್ರೆ ಲಯಮ್ ಲಿವಿಂಗ್ ಸ್ಟೋನ್ ಅಲ್ಲಿ ಅನ್ಸೋಲ್ಡ್ ಮಾಡ್ಬಿಟ್ರಲ್ಲ ಗುರು. ಯಾರಾದ್ರೂ ಒಬ್ರು ಪರ್ಚೇಸ್ ಮಾಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ನೋಡ್ತೀನಿ ಅವ್ರು ಯಾರು ಕರೀತಾರ ಅಂತ ನೋಡ್ತಿದ್ದೀನಿ, ಯಾರು ಕರೀತಾ ಇಲ್ಲ. ಲಾಸ್ಟಿಗೆ ಅನ್ಸೋಲ್ಡ್ ಆಗ್ಬಿಟ್ರು. ಅದಾದ್ಮೇಲೆ ಪೃಥ್ವಿ ಶಾ ಕೂಡ ಅಷ್ಟೇ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಹೌದು. ಸ್ಟಾರ್ಟಿಂಗ್ ಬೇಸ್ ಪ್ರೈಸ್ 75 ಲಕ್ಷದಿಂದ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಯಾರು ಕೂಡ ಪೃಥ್ವಿ ಶಾನ ಪರ್ಚೇಸ್ ಕೂಡ ಮಾಡಿಲ್ಲ. ಅದಾದ್ಮೇಲೆ ಸರ್ಫರಾಜ್ ಖಾನ್ ಬಿಡಿ ಅಂತ ಆಟ ಕೊಂಡು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಆ ಥರ. ಅದಾದ್ಮೇಲೆ ಡಿವಾನ್ ಖಾನ್ ಮುಂಚೆನೇ ಗೊತ್ತಿತ್ತು ಯಾವುದೇ ಕಾರಣಕ್ಕೂ ಇವ್ರನ್ನ ಪರ್ಚೇಸ್ ಮಾಡೋದಿಲ್ಲ ಅಂತ. ಅದಾದ್ಮೇಲೆ ರಚಿನ್ ರವೀಂದ್ರ ಕೂಡ ಅಷ್ಟೇ ಶಾಕ್ ಕೂಡ ಆಗ್ಬಿಡ್ತು. ಲಾಸ್ಟ್ ಟೈಮಲ್ಲಿ ಅಂದರೆ ಲಾಸ್ಟ್ ಇಯರಲ್ಲಿ CSK ಚೆನ್ನಾಗಿ ಆಡ್ಕೊಟ್ಟಿದ್ರು. ಅದಾದ್ಮೇಲೆ ಒಳ್ಳೆ ಪ್ಲೇಯರ್ ಕೂಡ ಹೌದು, ಆದ್ರೂ ಕೂಡ ಇವರು ಕೂಡ ಅನ್ಸೋಲ್ಡ್ ಮಾಡ್ಬಿಟ್ರು ಇಲ್ಲಿ. ಅದಾದ್ಮೇಲೆ MC ಗರ್ಕೋ ಇನ್ನು ಉಳ್ದಾರೆ ಬಿಡಿ ಅಷ್ಟೇನು ನನಗೆ ಇಂಪ್ಯಾಕ್ಟ್ ಅನ್ಸಲಿಲ್ಲ. ಮೇನ್ ಆಗಿ ಯಾರನ್ನ ಬಿಟ್ಟಿದ್ದು ನನಗೆ ಶಾಕ್ ಅನ್ಸ್ತು ಅಂದ್ರೆ ಪೃಥ್ವಿ ಶಾ ಆಗಿರ್ಬೋದು, ಲಯಮ್ ಲಿವಿಂಗ್ ಸ್ಟೋನ್ ಮತ್ತೆ ರಚಿನ್ ರವೀಂದ್ರ, ಇವರು 3 ಜನ ಬಿಟ್ಟಿದ್ದು ನನಗೆ ನಿಜವಾಗ್ಲೂ ಶಾಕ್ ಅನಿಸ್ಬಿಡ್ತು. ಇಂಥ ಪ್ಲೇಯರ್ನ ಬಿಟ್ಬಿಟ್ರಲ್ಲ ಅಂತ. ಅದರಲ್ಲೂ ನನಗೆ ಲಯಮ್ ಲಿವಿಂಗ್ ಸ್ಟೋನ್ ಅಂತ ಪ್ಲೇಯರ್ನ ಬಿಟ್ರಲ್ಲ ಅಂತ ಇನ್ನೂ ಶಾಕ್ ಆಗ್ತದೆ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ಬೆಂಗಳೂರಲ್ಲಿ ಇದ್ದಾಗ ಸ್ವಲ್ಪ ಆಡಿದ್ರು ಗುರು, ಬಟ್ ಆಡಕ್ ನಿಂತು ಅಂದ್ರೆ ತುಂಬಾ ಚೆನ್ನಾಗಿ ಆಡೋ ಪ್ಲೇಯರ್ ಕೂಡ ಹೌದು. ಸೊ ಇಂಥ ಪ್ಲೇಯರ್ನ ಬಿಟ್ರಲ್ಲ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇನ್ನು ಆಕ್ಚುಲಿ ಆಕ್ಷನ್ ನಡೀತಿದೆ. ಇನ್ನು ಯಾವ್ಯಾವ ಪ್ಲೇಯರ್ ಎಷ್ಟೆಷ್ಟಿಗೆ ಹೋಗ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಕ್ಯಾಮ್ರನ್ ಗ್ರೀನ್ ಒಬ್ರು ಹೈಯೆಸ್ಟ್ ಬಿಡ್ಗೆ ಸೋಲ್ಡ್ ಔಟ್ ಕೂಡ ಆಗಿದ್ದಾರೆ. ಇನ್ನು ಕೂಡ ಯಾವ ಪ್ಲೇಯರ್ ಹೈಯೆಸ್ಟ್ ಗೆ ಹೋಗ್ತಾರ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಈ ಇಯರ್ ಅಲ್ಲಿ ಕ್ಯಾಮ್ರನ್ ಗ್ರೀನ್ ಹೈಯೆಸ್ಟ್ ಅನ್ಸುತ್ತೆ. ಲಾಸ್ಟ್ ಇಯರ್ಲಿ ಯಾರು ರಿಷಬ್ ಪಂತ್ 27 ಕೋಟಿಗೆ ಸೇಲ್ ಆಗಿದ್ರು. ಈ ಒಂದು ಆಕ್ಷನ್ ಅಲ್ಲಿ ಕ್ಯಾಮ್ರನ್ ಗ್ರೀನ್ 25 ಕೋಟಿಗೆ ಸೇಲ್ ಕೂಡ ಆಗಿದ್ದಾರೆ. ಇನ್ನು ಯಾವ್ಯಾವ ಪ್ಲೇಯರ್ ಇದಾರೆ ಮತ್ತೆ ಎಷ್ಟೆಷ್ಟಿಗೆ ಹೋಗ್ತಾರೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಆಕ್ಷನ್ ಆಗೋ ಮಧ್ಯಾಹ್ನ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ. ಸೊ ಏನಾದ್ರು ಕೂಡ ಫಾಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.